ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನಕ್ಕೆ ಬಂತ ಕುತ್ತು. LOP ರಾಹುಲ್ ಗಾಂಧಿ ಅವ್ರಿಗೀಗ ಬ್ರಿಟನ್ನಿಂದ ಬಂದಿರುವ ವಿಡಿಯೋ ಡಾಕ್ಯುಮೆಂಟ್ಸ್ ಶಾಕನ್ನು ಕೊಡ್ತಿದೆಯಾ? ರಾಹುಲ್ ಗಾಂಧಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಸುಮಾರು ದಿನಗಳಿಂದ ಆಗ್ತಿದೆ. ಈಗ ಹೈಕೋರ್ಟಲ್ಲಿ ನಡೆದಿರುವಂಥ ಮಹತ್ವದ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿತ್ತು ಹೈಕೋರ್ಟ್. ಇಂತಹ ರಾಷ್ಟ್ರೀಯ ಅತ್ಯಂತ ಮಹತ್ವದ ವಿಚಾರ ಇದು. ಅವರು LOP ಆಗಿದ್ದಾರೆ. LOPಯ ಪೌರತ್ವದ ಬಗ್ಗೆನೇ ಪ್ರಶ್ನೆ ಎದ್ದಿದೆ. ಹೀಗಿರುವಾಗ ಕೇಂದ್ರ ಗೃಹ ಇಲಾಖೆ ಯಾಕೆ ಇದ್ರ ಬಗ್ಗೆ ಸರಿಯಾಗಿ ಇನ್ವೆಸ್ಟಿಗೇಷನ್ನು ರಿಪೋರ್ಟು ತಡ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಚಾಟಿ ಬೀಸಿತ್ತು. ಈಗ ಕೇಂದ್ರ ಸರ್ಕಾರದಿಂದಲೂ ಬಿಗ್ ಸ್ಟೆಪ್. ಮಾಹಿತಿ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಪೌರತ್ವ ಅಂದರೆ ಇಲ್ಲಿ ಭಾರತದ ಪೌರತ್ವ ಸಿಟಿಜನ್ಶಿಪ್ ಅಮಾನ್ಯವಾಗತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕಂದರೆ ಬಹಳಷ್ಟು ದಿನಗಳಿಂದ ಎರಡೆರಡು ಹೈಕೋರ್ಟಲ್ಲಿ ಇತ್ತು ಕೇಸು. ಅಲಹಾಬಾದ್ ಹೈಕೋರ್ಟಲ್ಲಿ ಒಬ್ಬರು ಕರ್ನಾಟಕ ಮೂಲದವರು ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಕೆ ಮಾಡಿದ್ರು ಅರ್ಜಿಯನ್ನು. ಕಾನೂನು ಹೋರಾಟ ನಡೀತಿತ್ತು. ಮತ್ತು ಸುಬ್ರಮಣಿಯನ್ ಸ್ವಾಮಿ ಅವರು ಡೆಲ್ಲಿಯಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ರಲ್ವ. ಅದಾದಮೇಲೆ ಕೇಂದ್ರ ಸರ್ಕಾರಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಹಾಕಿ ಅದರ ಬಗ್ಗೆ ಕೇಂದ್ರ ಸರ್ಕಾರ ಗೃಹ ಇಲಾಖೆಯಿಂದ ಯಾವುದೇ ರಿಪೋರ್ಟ್ ಬಂದಿಲ್ಲ ಅಂತ ಕೋರ್ಟ್ ಕೂಡ ಸುಮ್ಮನಾಯಿತು. ಈ ಕೇಸ್ನಲ್ಲಿ ಯಾವುದೇ ಬೆಳವಣಿಗೆಗಳು ಆಗಲೇ ಇಲ್ಲ. ವಿಘ್ನೇಶ್ ಶಿಶಿರ್ ಅವರು ಬ್ರಿಟನ್ ಮೂಲದಿಂದ ಏನೇನು ಕಮ್ಯುನಿಕೇಷನ್ ಆಗಿದೆ ಅಂತ ಕೆಲವೆಲ್ಲ ಡೀಟೇಲ್ಸ್ ಇಟ್ಟಿದ್ರು. ಆದರೂ ಕೂಡ ಅದಕ್ಕೆ ಪೂರಕವಾದಂತಹ ಡೀಟೇಲ್ಸ್ ಸಾಕಾಗದೆ ಹೈಕೋರ್ಟ್ ಕೇಂದ್ರ ಗೃಹ ಇಲಾಖೆಗೆ ಸೂಚನೆ ಕೊಟ್ಟು ಸುಮ್ಮನಾಯಿತು. CBI ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಯಾವುದೇ ಅಪ್ಡೇಟ್ಸ್ ಲಭ್ಯವಾಗಿರಲಿಲ್ಲ. ಈಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಈಗ ಇದೇ BJP ನಾಯಕ ವಿಘ್ನೇಶ್ ಶಿಶಿರ್ ಅವರು ವಿಘ್ನೇಶ್ ಶಿಶಿರ್ ರಿವ್ಯೂ ಪಿಟಿಷನ್ ಅನ್ನು ಹಾಕಿದ್ದಾರೆ. ಸೊ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಈ ಕೇಸ್ ರಿಓಪನ್ ಆಗಿದೆ. ಬ್ರಿಟನ್ ಮೂಲದಿಂದಲೇ ಬಂದಿರುವ ಹೊಸ ವಿಡಿಯೋಗಳು ಮತ್ತು ಡಾಕ್ಯುಮೆಂಟ್ಸ್ ಅನ್ನ ಅವರು ಲಂಡನ್, ವಿಯೆಟ್ನಾಂ, ಉಜ್ಬೇಕಿಸ್ತಾನ್ ಇಲ್ಲಿಂದ ಸಿಕ್ಕಿರುವಂತಹ ವಿಡಿಯೋಗಳನ್ನ ಸಬ್ಮಿಟ್ ಮಾಡಿದಾರಂತೆ. ಹಾಗಾದ್ರೆ ಈ ಪಿಟಿಷನರ್ ಸಲ್ಲಿಸಿರುವಂತಹ ವಿಡಿಯೋ ಮತ್ತು ಡಾಕ್ಯುಮೆಂಟ್ಸ್ ಬ್ರಿಟನ್ ಮೂಲದಿಂದ ಬಂದಿದ್ದು, ಅದರಲ್ಲಿ ಏನೇನಿದೆ ಅನ್ನೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕೇಂದ್ರ ಗೃಹ ಇಲಾಖೆ ಈಗಾಗಲೇ CBI ಇನ್ವೆಸ್ಟಿಗೇಷನ್ ನಡೆಯಿದೆ ಈ ಕೇಸು. ರಾಹುಲ್ ಗಾಂಧಿ ಅವರ ಪೌರತ್ವ ಅಂದರೆ ಅವರು ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದು ವಾದ ಈ ಅರ್ಜಿದಾರರದ್ದು. ಮತ್ತು ಅವರು ಪೂರೈಸ್ತಿರುವಂಥ ದಾಖಲೆಗಳು, ಒಂದು ಕಂಪನಿಗೆ ಅವರು ಡೈರೆಕ್ಟರ್ ಆಗಿ ಡಿಕ್ಲೇರೇ ಮಾಡ್ಕೊಂಡಿದ್ದಾರೆ ಅಲ್ಲಿನ ಸಿಟಿಜನ್ಶಿಪ್ ಅನ್ನ ಅಂತ. ಆ ದಾಖಲೆಗಳನ್ನ ಈಗ ಕೋರ್ಟ್ಗೆಲ್ಲ ಸಲ್ಲಿಕೆ ಮಾಡಿದ್ರು ಅವರು. ಅದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಪುರಾವೆ ವಿಡಿಯೋಸ್ ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಭಾರತದ ಸಂವಿಧಾನದ ಅಡಿಯಲ್ಲಿ ಬೇರೆ ರಾಷ್ಟ್ರದ ಪೌರತ್ವ ಹೊಂದಿದ್ದಲ್ಲಿ ಆ ಕ್ಷಣವೇ ಭಾರತದ ಪೌರತ್ವ ಕ್ಯಾನ್ಸಲ್ ಆಗುತ್ತೆ. ಸೊ ಅವರಿಗೆ ಸಂಸದರಾಗೋದಕ್ಕೆ ಅವ್ರ LOP ಈಗ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಸಂಸದ ಸ್ಥಾನಕ್ಕೇನೆ ಅರ್ಹತೆ ಇರಲ್ಲ. ಸೊ ಇದು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟ ಬಹಳ ದೊಡ್ಡ ಕೇಸ್ ಆಗಿದೆ. ಏನಿದು ಅನ್ನೋದು ಗೊತ್ತಾಗಬೇಕಾಗಿದೆ. ಈಗ ಕೇಂದ್ರ ಸರ್ಕಾರ ನೋಡಿ, ಹೈಕೋರ್ಟು ಮೇ 14, 2025 ಡೈರೆಕ್ಟ್ ಮಾಡಿತ್ತು. ಸೆಂಟ್ರಲ್ ಗೌರ್ಮೆಂಟು ಈ ಕೇಸ್ನ ಬಗ್ಗೆ ಕೂಡಲೇ ಪ್ರತಿಕ್ರಿಯಿಸಬೇಕು, ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕು ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಅಂತ. ಈಗ ಸಿಟಿಜನ್ಶಿಪ್ ವಿಂಗ್ ಹೋಮ್ ಮಿನಿಸ್ಟ್ರಿಯ ಕೇಂದ್ರ ಗೃಹ ಸಚಿವಾಲಯದ ಸಿಟಿಜನ್ಶಿಪ್ ವಿಂಗ್ ಅಫಿಷಿಯಲ್ ಆಗಿ ಫಾರ್ಮಲ್ ರಿಕ್ವೆಸ್ಟನ್ನು ಕಳಿಸ್ಕೊಟ್ಟಿದೆ ಬ್ರಿಟಿಷ್ ಗೌರ್ಮೆಂಟ್ಗೆ. ಇಂಡಿಯನ್ ಎಂಬಸಿಯಿಂದ ಫಾರ್ಮಲ್ ರಿಕ್ವೆಸ್ಟ್ ಮೊದಲ ಬಾರಿಗೆ ಹೋಗಿರೋದು. ರಾಹುಲ್ ಗಾಂಧಿ ಅವರ ಡೀಟೇಲ್ಸ್ ಬೇಕು, ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ, ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡಿ ಅಂತ ಈಗ ಕೇಂದ್ರ ಗೃಹ ಇಲಾಖೆ ಫಾರ್ಮಲಿ ಆಕ್ಟ್ ಮಾಡ್ತಿರೋದು. ಬ್ರಿಟನ್ ಗೌರ್ಮೆಂಟ್ ಮೊರೆ ಹೋಗಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಹೈಕೋರ್ಟು ಪದೇ ಪದೇ ಸಿಟ್ಟು ಮಾಡ್ಕೊಂಡಿತ್ತು. ಯಾಕಂದರೆ ಎಷ್ಟು ಸಲ ಡೆಡ್ಲೈನ್ ಕೊಟ್ಟರು ಕೇಂದ್ರ ಸರ್ಕಾರ ಅದನ್ನು ವಿಸ್ತರಿಸ್ತಾ ಹೋಗಿರೋದು. 10 ದಿನ ಅಂದರೆ 2 ವೀಕು 3 ವೀಕು ಅಂತ ಟೈಮ್ ತೊಗೊಂಡಿದ್ದು. ಆಮೇಲೆ ಅದಾದಮೇಲೂ ರಿಪೋರ್ಟ್ ಬರಲಿಲ್ಲ. CBI ಇನ್ವೆಸ್ಟಿಗೇಷನ್ ಏನಾಯಿತು ಅನ್ನೋದು ಗೊತ್ತಾಗಿಲ್ಲ. ಯಾಕೆ ಇಂತಹ ನಿರ್ಲಕ್ಷ್ಯ ಧೋರಣೆ? ಇಷ್ಟು ದೊಡ್ಡ ವಿಚಾರದಲ್ಲಿ ಒಬ್ಬರು ಪೌರತ್ವವನ್ನೇ ಹೊಂದಿರದ ವ್ಯಕ್ತಿ ಸಂಸದನಾಗಿ LOP ಆಗೋದು ದೊಡ್ಡ ತಪ್ಪಾಗುತ್ತೆ. ಅದು ಈ ಆರೋಪ ನಿಜವೇ ಆಗಿದ್ದಲ್ಲಿ. ಸೊ ಇದ್ರ ಬಗ್ಗೆ ಕೂಡಲೇ ರಿಪೋರ್ಟ್ ಬೇಕು ಅಂತ ಕೇಳಿತ್ತು. ಆದರೆ ಸರ್ಕಾರದಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು, ಯಾವುದೇ ಡೀಟೇಲ್ಸ್ ಲಭ್ಯವಾಗಿರಲಿಲ್ಲ. ಈಗ ಬ್ರಿಟನ್ ಗೌರ್ಮೆಂಟ್ ಇಂದಾನೇ ಮಾಹಿತಿಯನ್ನ ಕೋರಿರೋದು ಕೇಂದ್ರ ಸರ್ಕಾರ.
ಈಗ ಅರ್ಜಿದಾರ ಹೇಳ್ತಿರೋ ಪ್ರಕಾರ ಬ್ರಿಟನ್ ಗವರ್ಮೆಂಟ್ ಇಂದಾನೆ, ಬ್ರಿಟಿಷ್ ಅಥಾರಿಟಿ ಕಡೆಯಿಂದಾನೆ ಒಂದಿಷ್ಟು ಇನ್ಫಾರ್ಮೇಶನ್ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಪ್ರೊವೈಡ್ ಆಗಿದೆಯಂತೆ, ಇಂಡಿಯನ್ ಅಥಾರಿಟೀಸ್ಗೆ ಮಾಹಿತಿ ಲಭ್ಯವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಬ್ರಿಟನ್ ಬೇರೆ ಬೇರೆ ಮೂಲದಿಂದ ಸಿಕ್ಕಿರುವಂಥ ವಿಡಿಯೋ ಸಮೇತ ಡಾಕ್ಯುಮೆಂಟ್ಸ್ ಅನ್ನ ಈಗ ಇಡ್ತಾ ಇರೋದು. CBI ಆಂಟಿ ಕರಪ್ಷನ್ ಬ್ಯೂರೋ ಅಡಿಯಲ್ಲಿ ಈ ಬ್ರಾಂಚ್ ಅಡಿಯಲ್ಲಿ ಈ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಾ ಇದೆ. ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಬೇರೆ ಬೇರೆಯವ್ರನ್ನ ರೆಸ್ಪಾಂಡೆಂಟ್ಸ್ ಆಗಿ ಮಾಡಿದ್ದಾರೆ. ಯಾರ್ಯಾರನ್ನ? ಎಲೆಕ್ಷನ್ ಕಮಿಷನ್ ಅನ್ನ, ರಾಯ್ಬರೇಲಿ ರಿಟರ್ನಿಂಗ್ ಆಫೀಸರ್ ಅನ್ನ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ED ಅನ್ನ, ಸ್ಪೀಕರ್, ಲೋಕಸಭಾ ಸ್ಪೀಕರ್ ಅನ್ನ ರೆಸ್ಪಾಂಡೆಂಟ್ಸ್ ಆಗಿ ಇಲ್ಲಿ ಅರ್ಜಿಯಲ್ಲಿ ಸೇರಿಸಿರೋದು. ಅವರು ಏನು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರುವ ಮಾಹಿತಿಯೇ ತಪ್ಪಾಗಿದೆ ತನ್ನ ಪೌರತ್ವದ ಬಗ್ಗೆ ಅನ್ನೋ ನಿಟ್ಟಿನಲ್ಲಿ ಇವರು ಈಗ ಹೋರಾಟ ಮಾಡ್ತಿದ್ದಾರೆ. ಸೊ ಕೇಂದ್ರ ಗೃಹ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದು ಬಿಟ್ರೆ ಈಗ ಬ್ರಿಟನ್ ಗವರ್ಮೆಂಟ್ ಕಮ್ಯುನಿಕೇಶನ್ ಮೂಲಕ ಈ ಕೇಸ್ಗೆ ಫುಲ್ ಸ್ಟಾಪ್ ಇಡಬಹುದು. ಕ್ಲೈಮ್ಯಾಕ್ಸಿಗೆ ಬಂದು ತಲುಪ್ತಾ ಇದೆ ಈಗ ಈ ಕೇಸು. ರಿವ್ಯೂ ಪಿಟಿಷನ್ ಫೈಲ್ ಆಗಿದ್ದು ಅವಾಗ ಕ್ಲೋಸ್ ಆಗಿದ್ದು ಯಾಕಾಗಿತ್ತು? ಏನೂ ಸಿಗ್ತಿಲ್ಲ ಕೇಂದ್ರ ಗೃಹ ಇಲಾಖೆಯಿಂದ ಅಂತ. ಈಗ ನಮಗೆ ಇಂತಿಷ್ಟು ಮಾಹಿತಿಗಳು ಲಭ್ಯವಾಗಿವೆ ಅಂತ ಮತ್ತೆ ರಿವ್ಯೂ ಪಿಟಿಷನ್ ಹಾಕಿದ್ದಾರೆ ಅರ್ಜಿದಾರ ವಿಘ್ನೇಶ್ ಅವರು. ಸೊ ಇದು ಮಹತ್ವ ಪಡ್ಕೊಳ್ತಾ ಇದೆ. ಇವರು ವಿಘ್ನೇಶ್ ಶಿಶಿರ್ ಅವರು ಕರ್ನಾಟಕ ಮೂಲದ BJP ಕಾರ್ಯಕರ್ತ ಆಗಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಸಿಟಿಜನ್ಶಿಪ್ ಅನ್ನ ಹೊಂದಿದ್ದಾರೆ. ಒಂದು UK ಬೇಸ್ಡ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಸರ್ವ್ ಮಾಡುವಾಗ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೋರ್ಟ್ ಮುಂದೆ ವಾದಿಸಿದ್ರು. ಎಲೆಕ್ಷನ್ ಕಮಿಷನ್ನ ರೂಲ್ಸು ಮತ್ತೆ ಯಾವ ರೀತಿ ಎಲಿಜಿಬಿಲಿಟಿ ಇರುತ್ತೆ ನಮ್ಮ ಸಂವಿಧಾನದ ಆಧಾರದಲ್ಲಿ 9(2) ಸೆಕ್ಷನ್ 9(2) ಇದರ ಅಡಿಯಲ್ಲಿ ಪೌರತ್ವ ಕಾಯ್ದೆ 1955 ಪ್ರಕಾರ ರಾಹುಲ್ ಗಾಂಧಿ ಅವರ ಪೌರತ್ವ, ಭಾರತೀಯ ಪೌರತ್ವ ಕ್ಯಾನ್ಸಲ್ ಆಗಬೇಕಾಗತ್ತೆ ಅಂತ ಅವರು ಕಾನೂನು ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸಲ್ಲಿ ಕೇಂದ್ರ ಗೃಹ ಇಲಾಖೆಯ ಈ ಬಿಗ್ ಸ್ಟೆಪ್ ಮಹತ್ವ ಪಡ್ಕೊಳ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಕಾದಿದೆಯಾ ಅತಿ ದೊಡ್ಡ ಆಘಾತ. ಒಂದ್ ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ED ರಿಪೋರ್ಟ್ ಪರಿಗಣನೆಯ ಬಗ್ಗೆ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಸೊ ಅಲ್ಲೂ ಕೂಡ ಅದು ದೇಶದ ಅತ್ಯಂತ ದೊಡ್ಡ ಪ್ರಕರಣ ಅಂತಾನೆ ಈಗ ಗಮನ ಸೆಳೀತಿದೆ ನ್ಯಾಷನಲ್ ಹೆರಾಲ್ಡ್ ಕೇಸು. ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮುಗಿಬಿದ್ದಿದ್ದಾರೆ. ED ದಾಖಲಿಸಿರುವ ಈ ಕೇಸ್ನ ಪೂರ್ವಾಪರವೇ ಅರ್ಥ ಆಗ್ತಿಲ್ಲ, ಆ ರೀತಿ ಒಂದು ಕೇಸ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ. ಅದು ಕೂಡ ಮಹತ್ವದ ಬೆಳವಣಿಗೆಯಲ್ಲಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲೂ ಏನಾಗುತ್ತೆ ಅನ್ನುವಂಥ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿಯವರ ಪೌರತ್ವವೇ ಕ್ಯಾನ್ಸಲ್ ಆಗಲಿದೆಯಾ? ಈ ಮಹತ್ವದ ವಿಡಿಯೋ ಮತ್ತು ಡಾಕ್ಯುಮೆಂಟ್ಸ್ ಕಾನೂನು ಹೋರಾಟಕ್ಕೆ ಅತಿ ದೊಡ್ಡ ತಿರುವನ್ನ ಕೊಡಲಿದೆಯಾ? ಕಾದು ನೋಡಬೇಕಾಗಿದೆ. ಬಿಹಾರ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ತಗೊಂಡು ಅಖಾಡಕ್ಕಿಳಿದಿದ್ದಾರೆ ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಅವರ ವಿರುದ್ಧ ಮತ್ತೆ ಗೆದ್ದು ಬೀಗ್ತೀವಿ, INDI ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಸವಾಲು ಹಾಕಲಾಗ್ತಿದೆ. ಇದರ ನಡುವೆ ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನ ಮತ್ತು LOP ಆಗಿ ಅವರು ಅತಿ ದೊಡ್ಡ ಹುದ್ದೆಯನ್ನ ನಿಭಾಯಿಸ್ತಿದ್ದಾರೆ, ಆ ಸ್ಥಾನವನ್ನು ನಿಭಾಯಿಸ್ತಿದ್ದಾರೆ. ಅದೆಲ್ಲದಕ್ಕೂ ಕುತ್ತು ಬರುತ್ತಾ ಅನ್ನುವಂತಹ ಒಂದು ದೊಡ್ಡ ಕಾನೂನು ಹೋರಾಟ ಈಗ ಮತ್ತೆ ಹೊಸ ಆಯಾಮವನ್ನು ಪಡ್ಕೊಳ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.